So hi guys, what's up? Let's start the bike first. Let's start the video from here. I don't know which road is this actually. ಈ ರೋಡ್ ಯಾವುದಂತ ಗೊತ್ತಿಲ್ಲ ಆ್ಯಕ್ಚುಲಿ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ ವ್ಲಾಗ್. ವೆಲ್ಕಮ್ ಟು ದಿಸ್ ಸೆಕೆಂಡ್ ವ್ಲಾಗ್. As you guys have seen, my first video was posted yesterday. I'm trying to post at least one video every day because I have so much of topics to cover and I don't have the proper communication skills. So I'm trying to post at least one video every day, at least to improve my communication skills and stuff. If you feel any fault in my video, please do comment, like and share my channel as much as possible, because let me say you one thing, subscribing my channel will be the best decision of your life. It will be the best decision of your life. You subscribe channels for entertainment purpose, you subscribe channels for information purpose. This is the first channel on YouTube according to me. You'll be knowing the answer for this in the upcoming videos. Why is it going to be the best decisions of your life to subscribe my channel? Today's video will be a little bit informative type. You're going to aware yourself about what you are going to do or what you are doing actually. ಕನ್ನಡ, ಹಿಂದಿ, ಇಂಗ್ಲೀಷ್ ಮೂರು ಮಿಕ್ಸ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಅರ್ಥ ಆಗುತ್ತೆ ಅನ್ನೋ ಒಂದು ರೀಸನಿಂದ ಮೂರು ಲ್ಯಾಂಗ್ವೇಜ್ ಮಿಕ್ಸ್ ಮಾಡಿ ಮಾತಾಡ್ತೀನಿ. ಮೋರ್ ದೆನ್ ಆಲ್ ತ್ರೀ ಆಫ್ ಯು, ಇಟ್ಸ್ ಮೆಂಟ್ ಫಾರ್ ಆಲ್ ದಿ ಪೀಪಲ್. ಮೈ ಮೇನ್ ಇಂಟೆನ್ಷನ್ ಇಸ್ ದಟ್ my channel is understood by each and every one of you, because this channel is not for any entertainment purpose. To be clear enough, it's not meant for entertainment purpose. ಚೆನ್ನಾಗಿ ಇರ್ತೀರಾ ಅಂದ್ಕೊಂಡಿದ್ದೀನಿ. ಅದು ಇಂಡಿಯನ್ದನು ಬಂದಮೇಲೆ ನೀವೆಲ್ಲರೂ ಚೆನ್ನಾಗಿರಲೇಬೇಕು, ಕರೆಕ್ಟ್ ಅಲ್ವಾ? ಇಂಡಿಯನ್ದನು ಯಾಕೆ ಬಂದಿದ್ದಾನೆ ಅಂತ ನೀವೆಲ್ಲರೂ ಅಂದ್ಕೊಂಡಿರ್ತೀರಾ. ಪಾಲಕ್ ಲಗ್ತಾ ಸಪ್, इट्स लाइक पालक राइट, माइट बी पालक ओनली. ये रोड पे आगे तो नहीं जा सकते प्लैटिना लेके. प्लैटिना इज द किंग ऑफ बाइक्स, यू नो. ಮೈಲೇಜ್ ಅಲ್ಲಿ ನಂಬರ್ ಒನ್ ಅಂದ್ಬಿಟ್ಟೆ ನಾನು ಪ್ಲಾಟಿನಾ ತೊಗೊಂಡಿದ್ದು. ಮೈಲೇಜ್ ನೋಡಿಕೊಂಡೆ ನಾನು ಪ್ಲಾಟಿನಾ ತೊಗೊಂಡಿದ್ದು. ಐ ಡೆಂಟ್ ವಾಂಟ್ ಎನಿಥಿಂಗ್ ಎಲ್ಸ್. ನನಗೆ ಬೇಕಾಗಿದ್ದು ಮೈಲೇಜ್. ಲುಕ್ಸ್ ಅಂತೂ ಬಿಡಿ. ನನ್ನ ಏಜಿನ ಹುಡುಗರೆಲ್ಲ ಆಟ ಆಡ್ಕೊಂಡು ಏನೇನೋ ಮಾಡ್ತಿದ್ದಾರೆ ಶೋಕಿ ಮಾಡಿಕೊಂಡು. ನಾನು ನೋಡಿದ್ರೆ ಹಿಂಗೆ ಯೂಟ್ಯೂಬ್ ಚಾನಲ್ಲು ಅದು ಇದು ಅಂತ ಸುತ್ತುತ್ತಿದ್ದೀನಿ. ಸ್ಯಾಕ್ರಿಫೈಸಿಂಗ್ ಮೈ ಟೈಮ್, ಸ್ಯಾಕ್ರಿಫೈಸಿಂಗ್ ಮೈ ಏಜ್, ಐ ಆಮ್ ಸ್ಯಾಕ್ರಿಫೈಸಿಂಗ್ ಮೈ ಹೋಲ್ ಎಂಜಾಯ್ಮೆಂಟ್ ಟು ರೀಚ್ ಔಟ್ ಟು ಯು ಪೀಪಲ್. ನಿಮ್ಮನ್ನೆಲ್ಲರನ್ನೂ ರೀಚ್ ಔಟ್ ಮಾಡ್ಬೇಕಂದ್ಬಿಟ್ಟು ಎಲ್ಲ ಸ್ಯಾಕ್ರಿಫೈಸ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಸೊ ಪ್ಲೀಸ್ ವ್ಯಾಲ್ಯೂ ದಿಸ್ ಚಾನಲ್ ಅ ಲಿಟಲ್ ಬಿಟ್. ನಿಮ್ಗೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಏನು ಇಷ್ಟ ಆಗಿಲ್ಲ ಅನ್ನೋದು ಪರ್ಟಿಕ್ಯುಲರ್ ರೀಸನ್ ಕಮೆಂಟ್ ಮಾಡಿ. ಯಾಕಂದರೆ ನಾನು ಕರೆಕ್ಟ್ ಮಾಡ್ಕೊಬೋದಲ್ಲ ಮುಂದಕ್ಕೆ ಹೋಗ್ತಾ. ಈ ವ್ಯೂ ಚೆನ್ನಾಗಿದೆ, ಇಲ್ಲೇ ನಿಂತ್ಕೊಳ್ಳೋ ಒಂದು ಸ್ವಲ್ಪ ಹೊತ್ತು. ವ್ಯೂ ಚೆನ್ನಾಗಿದೆ ಆ್ಯಕ್ಚುಲಿ. ವ್ಯೂ ತೋ ಬಹುತ್ ಅಚ್ಚಾ ಯಾರ್. ಮೀನು ಹಿಡಿತಾರ ಅನ್ಕೊಂತೀನಿ ಅಲ್ಲಿ ಸೀದರ್. ದೇರ್ ಆರ್ ಪೀಪಲ್ ಓವರ್ ದೇರ್. ಮೀನು ಹಿಡಿತಾ ಇದ್ದಾರೆ ಅನ್ಕೊತೀನಿ. ಸೊ ನಾನು ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಚಾನಲ್ ಮಾಡ್ತಿರೋದ್ರಿಂದ ರೀಸನ್ ಇರೋದು ಬಂದು ಟು ರೀಚ್ ಔಟ್ ಪೀಪಲ್. ಪದೇ ರೀಚ್ ಔಟ್ ಪೀಪಲ್ ಅಂತಿದ್ದೀನಿ. ಯಾಕೆ ರೀಚ್ ಔಟ್ ಪೀಪಲ್ ಅಂದರೆ, ನೋಡಿ ಇಲ್ಲೆಲ್ಲ ಬೆಳೆ ಬೆಳೆದಿದ್ದಾರೆ. ಬೆಳೆ ಬೆಳೆದಿರೋರು ಬಂದು ಯೂಸ್ ಮಾಡ್ತಿರೋದೇನು ಹೇಳಿ? ಕೆಮಿಕಲ್ಸ್, ಪೆಸ್ಟಿಸೈಡ್ಸ್, ರೈಟ್? ಎಲ್ಲ ಕೆಮಿಕಲ್ಸೇ. ನಾವು ಬೆಳೀತಾ ಇರೋ ಬೆಳೆಯಲ್ಲಿ ನಮ್ಮ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಷನ್ಸ್ ಒಂದು ಸಿಗ್ತಾನೇ ಇಲ್ಲ. ನೀವು ನಂಬ್ತಿರೋ ಬಿಡ್ತೀರೋ, ನಮ್ಮ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಷನ್ಸೇ ಸಿಗ್ತಿಲ್ಲ. ಕರೆಕ್ಟ್ ಅಲ್ವಾ? ನಾವು ಕುಡಿತಾ ಇರೋ ನೀರು ಅಷ್ಟೇ. ನಾವು ಕುಡಿಬೇಕಾಗಿರೋ ನೀರು ನಾವು ಕುಡಿತಾ ಇಲ್ಲ. ಇಟ್ಸ್ ಆಲ್ ಡೆಡ್ ವಾಟರ್ ವಿ ಆರ್ ಡ್ರಿಂಕಿಂಗ್, ಏನೋ. ಕುಡಿತಾ ಇರೋದೆಲ್ಲ ಡೆಡ್ ವಾಟರ್. ಹೆಂಗೆ ಹೇಳಿ? ನಾವು ಯೂಸ್ ಮಾಡ್ತಿರೋ ಫಿಲ್ಟರ್ಸಲ್ಲಿ ಒಳ್ಳೆಯದು ಹೋಗ್ತಿದೆ, ಕೆಟ್ಟದ್ದು ಹೋಗ್ತಿದೆ.
ನಾವು ಕೆಟ್ಟದ್ದು ಕುಡಿಬಾರ್ದು ಅನ್ನೋ ಕಾರಣಕ್ಕೆ ನಾವು ನೀರನ್ನ ಫಿಲ್ಟರ್ ಮಾಡ್ತಿದ್ದೀವಿ. ನೀರು ಫಿಲ್ಟರ್ ಮಾಡಿದಾಗ ಏನಾಗ್ತಿದೆ, ಅದರಲ್ಲಿರೋ ಒಳ್ಳೆ ಅಂಶನೂ ಹೋಯ್ತು, ಅದರಲ್ಲಿರೋ ಬ್ಯಾಕ್ಟೀರಿಯಾಸು ಸತ್ತೋಯ್ತು. ನಮಗೆ ಬೇಕಾಗಿರೋ ಅಂಶಗಳು ಆ ನೀರಲ್ಲಿಲ್ಲ. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ವಾಟರ್ ವಿ ಆರ್ ಡ್ರಿಂಕಿಂಗ್ ಇಸ್ ಡೆಡ್. ಇಟ್ಸ್ ಫುಲ್ಲಿ ಡೆಡ್, ರೈಟ್? ನೀವೇ ಕಮೆಂಟ್ಸ್ ಮಾಡಿ, ಒಂದು ಸರಿ ಥಿಂಕ್ ಮಾಡಿ. ನೀವು ಈ ಟಾಪಿಕ್ ಥಿಂಕ್ ಮಾಡಿರಲ್ಲ ಯಾವತ್ತು. ನೀವು ನಿಮ್ಮ ಏನಂತಾರೆ ಡೇ ಟು ಡೇ ಲೈಫಲ್ಲಿ, ಬ್ಯುಸಿ ಶೆಡ್ಯೂಲ್ಸಲ್ಲಿ, यू वुड हैव नॉट थॉट ऑफ दिस टॉपिक्स, राइट? आप लोगों ने टॉपिक सोचा ही नहीं होगा. अब जो पी रहे हैं ना पानी, उसमें क्या है बोलो? जस्ट थिंक ऑफ इट. The water you are getting from river, ponds and lakes, are you getting that water now? Look at the topic in this video. ನಾನು ಈ ವಿಡಿಯೋಸ್ ಮಾಡ್ತಿರೋದು ಬಂದು ಕೀಪಿಂಗ್ ಇನ್ ಮೈಂಡ್ ದಿ ಹೆಲ್ತ್ ಆಫ್ ಇಂಡಿಯನ್ ಪೀಪಲ್. ಅವ್ರ ಹೆಲ್ತ್ಗೆ ಏನೂ ಮಾಡೋದಕ್ಕೆ ರೆಡಿ ಆಗಿರಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಾ ಅವ್ರ ಹೆಲ್ತ್ಗೆ, ಏನಾದರೂ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತಾ, ಹೋಗೋದು ಹಾಸ್ಪಿಟಲ್ಸಲ್ಲಿ ದುಡ್ಡು ಖರ್ಚು ಮಾಡೋದು, ಬರೋದು, ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ತಗೊಳ್ಳೋದು. ಕರೆಕ್ಟಾ? ತಿಂತಾ ಇರೋ ಆಹಾರ ಆಗಲಿ, ಕುಡಿತಾ ಇರೋ ನೀರಾಗಲಿ, ಇಟ್ಸ್ ಎವ್ರಿಥಿಂಗ್ ಪೊಲ್ಯೂಟೆಡ್. ನೋಡಿ, ಈ ಎನ್ವಿರಾನ್ಮೆಂಟಲ್ಲಿ ಬಂದು ವಿಡಿಯೋಸ್ ಮಾಡ್ತಿರೋ ಕಾರಣ ಬಂದು ಗ್ರೀನರಿ. ಸಿ, ಇಟ್ಸ್ ಆಲ್ ಗ್ರೀನ್ ಡ್ಯೂಟ್. ಇಂಡಿಯನ್ ಪೀಪಲ್ಸ್ ಹೆಂಗಂದರೆ ದೇ ಆರ್ ವೆರಿ ರಿಚ್ ಬೈ ಹಾರ್ಟ್. वन वीडियो एंड वन शॉर्ट वीडियो पर डे मेरे को डालना ही है. एक शॉर्ट वीडियो और एक लॉन्ग वीडियो डालूँगा. वो भी इतना लंबा नहीं डालने वाला आज से. इट विल बी ओनली फॉर 7 to 8 minutes ಸಾಕು ಅಷ್ಟೇ. 7 to 8 minutes ವಿಡಿಯೋ ಹಾಕಿದ್ರೆ ಸಾಕು, ಅಷ್ಟೊಂದು ಜನ ನೋಡಿದ್ರೆ ಸಾಕು. ಐ ಆಮ್ ಹ್ಯಾಪಿ ಫಾರ್ 5 to 6 minutes ಇಟ್ಸೆಲ್ಫ್. ಯಾಕಂದರೆ ಮಾತಾಡೋಕೆ ಏನಿರುತ್ತೆ ಹೇಳಿ, ನಂಗೊಂದು ರಿಪ್ಲೈ ಸಿಗ್ದಿರಾ ಎಷ್ಟಂತ ಮಾತಾಡೋಕ್ಕಾಗುತ್ತೆ ಹೇಳಿ? ಅದಕ್ಕೆ ಅಂತಾನೆ ಎಷ್ಟಿದ್ರೆ ಅಷ್ಟೇ ಸಾಕು ಅಂದ್ಬಿಟ್ಟು ಮಾಡ್ತಿರೋದು. आई एम गोइंग टू पोस्ट एवरीडे वीडियोस. हर रोज़ एक ना एक वीडियो आएगा ही आएगा इस चैनल पे. प्लीज़ सब्सक्राइब दिस चैनल, प्लीज़ डू सपोर्ट. इट्स एन वेरी इन्फॉर्मेटिव वीडियो. इट विल बी वेरी हेल्पफुल फॉर you and your family members. It's going to be very useful. Just think of why have I told you to subscribe this channel, and why have I told you that it's going to be the best decision of your life. Comment box is there for you. Please do comment